ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನಾನು ಮಹಾರಾಷ್ಟ್ರದಲ್ಲಿ ಪಂಚಗನಿ ಅನ್ನುವಂಥ ಒಂದು ಸ್ಥಳದಲ್ಲಿದ್ದೇನೆ. ಇದು ಕೂಡ ನಮ್ಮ ಆಗುಂಬೆ ಆ ರೀತಿಯ ಪ್ರದೇಶಗಳು ಬರ್ತವೆ. ಅದೇ ರೀತಿಯಾಗಿ ಹಿಲ್ ಸ್ಟೇಷನ್ ಇದೆ. ತುಂಬ ಅದ್ಭುತವಾಗಿ ನೋಡ್ಬೋದು ನೀವು. ಬೆಳಗಿನ ಜಾವ ಯಾವುದೇ ಒಂದು ಹಿಲ್ ಸ್ಟೇಷನ್ಗೆ ಹೋದಾಗ ನೀವು ಬೆಳಗ್ಗೆ ಒಂದು 6 ಗಂಟೆಗೆ 6:30ಗೆ ಸೂರ್ಯೋದಯದ ಸಮಯದಲ್ಲಿ ನೀವು ಹೊರಗಡೆ ಹೋಗಿ ನೋಡಿದ್ದೆ ಆದಲ್ಲಿ ಖಂಡಿತವಾಗೂ ನೇಚರನ್ನು ಒಂದು ಆನಂದದಿಂದ ಅದ್ಭುತವಾಗಿ ಕಣ್ಣಲ್ಲಿ ತುಂಬ್ಕೋಬೋದು ಮಿತ್ರ. ಗೂಗಲ್ ಸರ್ಚಲ್ಲಿ ನೋಡಿದರೆ ಪಂಚಗನಿ ಅಂತಾರೆ ಮಹಾರಾಷ್ಟ್ರ. ಪಂಚಗನಿ ಒಂದು ಬ್ರಿಟಿಷರ ಕಾಲದಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥ ಸ್ಥಳ ಅಂತ ಅನ್ಬೋದು. ಯಾಕಂದರೆ ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಬ್ರಿಟಿಷರ ಥರ ಹೋಲುವಂಥ ಹೆಸರುಗಳು ತುಂಬ ಇದ್ದಾವೆ ಮತ್ತು ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಕೂಡ ಅದೇ ರೀತಿಯಾಗಿ ಹೋಲ್ತಾ ಇದ್ದಾವೆ. ಮತ್ತು ಇಲ್ಲಿ ಸ್ಟ್ರಾಬೆರಿ, ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಸ್ಟ್ರಾಬೆರಿ ಬೆಳೆಯುವಂತಹ ಪ್ರದೇಶ ಏನಾದರೂ ಇದ್ದರೆ ಅದು ಪಂಚಗನಿ, ಮಹಾಬಲೇಶ್ವರದ ಹತ್ತತ್ರ ಮಿತ್ರ. ಅಂದರೆ ಸೂರ್ಯೋದಯ ಸಮಯದಲ್ಲಿ ಎದ್ದುಬಿಟ್ಟು ಅಲ್ಲಿರುವಂತಹ ಪ್ರದೇಶಕ್ಕೆ ಭೇಟಿ ನೀಡಿದರೆ ತುಂಬ ಅದ್ಭುತವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಮಿತ್ರ. ಕಾಣಿಸುತ್ತೋ ಬಿಡ್ತೋ ಗೊತ್ತಿಲ್ಲ, ಅದಕ್ಕೆ ಜೂಮ್ ಮಾಡಿ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಮುಂದುಗಡೆ ನೀವು ಬೋರ್ಡ್ ನೋಡ್ತಾ ಇದ್ದರೆ, ಕಾಣಿಸ್ತಾ ಇದ್ದರೆ, ಅಕಸ್ಮಾತ್ ನಿಮಗೆ ಹಿಂದಿಯಲ್ಲಿ ಬರೆದಿರೋದು ಅರ್ಥ ಆಯಿತು ಅಂದರೆ ಪುಸ್ತಕಾಚ ಗಾವ್ ಬಿಲಾರ್ ಅಂತ ಬರೆದಿದೆ. ಇಲ್ಲಿದೆ ಅಂತ ಆ ಊರು. ಈ ಪುಸ್ತಕದ ಊರು ಬಿಲಾರ್ ಅಂತಾರೆ. ಇದಕ್ಕೆ ಕಾರಣ ಏನು ಅಂದರೆ ಇಲ್ಲಿರುವಂಥ ಪ್ರತಿಯೊಂದು ಮನೆಯಲ್ಲೂ ಕೂಡ ಲೈಬ್ರರಿ ಇದೆ ಅಂತ ಮಿತ್ರ. ಪ್ರತಿ ಮನೆಯಲ್ಲೂ ಕೂಡ ಲೈಬ್ರರಿ ಇರೋದು ಒಂದು ವಿಶೇಷತೆ. ಇದಕ್ಕೆ ಪುಸ್ತಕಾಚ ಗಾವ್ ಅಂತಾರೆ.